ಅರಸು ದಾಖಲೆ ಸರಿಗಟ್ಟಿದ ಹೊತ್ತಲ್ಲೇ ಪೂರ್ಣಾವಧಿ ಬಗ್ಗೆ ಸಿಎಂ ವಿಶ್ವಾಸವನ್ನು ಹೊರಹಾಕಿದ್ದಾರೆ. ನನಗೆ ಹೈಕಮಾಂಡ್ ಮೇಲೆ ಪರಿಪೂರ್ಣವಾದಂತಹ ವಿಶ್ವಾಸ ಇದೆ. ಪೂರ್ಣಾವಧಿ ಸಿಎಂ ಆಗುವ ನಂಬಿಕೆನೂ ಕೂಡ ಇದೆ. ಏನೇ ಆದರೂ ಹೈಕಮಾಂಡ್ ಎಲ್ಲವನ್ನೂ ಕೂಡ ತೀರ್ಮಾನ ಮಾಡುತ್ತೆ. ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ನನಗೆ ದೇವರಾಜು ಅರಸು ದಾಖಲೆಯ ಬಗ್ಗೆ ಅರಿವಿರಲಿಲ್ಲ. ಯಾವ ದಾಖಲೆ ಮುರಿಯಬೇಕು ಎಂಬುದು ನನ್ನ ಗಮನದಲ್ಲಿ ಇರಲಿಲ್ಲ. ಅರಸು ರಾಜಕಾರಣದ ಸಮಯನೇ ಬೇರೆ, ಇವತ್ತಿನ ಸಮಯನೇ ಬೇರೆ. ಈವರೆಗಿನ ರಾಜಕೀಯ ತೃಪ್ತಿ ಕೊಟ್ಟಿದೆ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಮತ್ತೆ ಅದು ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್ನವರು ಯಾವಾಗ ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿಲ್ಲ. ವಿಶ್ವಾಸ ಇದೆ. ವಿಶ್ವಾಸ ಇಲ್ಲದವ್ರು ಚೀಫ್ ಮಿನಿಸ್ಟರ್ ಇಟ್ ಆಲ್ ಡಿಪೆಂಡ್ ಅಪಾನ್ ಹೈಕಮಾಂಡ್ಸ್ ಡಿಸಿಷನ್. ನನಗೆ ಗೊತ್ತಿಲ್ಲ, ಮತ್ತೆ ಯಾರು ಮಾಡ್ತಾ ಇದ್ದಾರಂತೂ ಗೊತ್ತಿಲ್ಲ. ಮಾಡ್ತಾರೆ. ನಾನು ಚೀಫ್ ಮಿನಿಸ್ಟರ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಇದಕ್ಕೆ ಪ್ರಚಾರ. ತೃಪ್ತಿ ಇದೆ. ಯಾಕಂದ್ರೆ ಜನರಿಗೆ ಕೆಲಸ ಮಾಡೋದೇ ಖುಷಿ. ರಾಜಕಾರಣ ಅಂದ್ರೇನು? ಬಡವರು, ದಲಿತರು, ಹಿಂದುಳಿದವರು ಅವ್ರಿಗೆ ನ್ಯಾಯ ಕೊಡಿಸ್ಕೊಡ್ತೈತೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ. ಪುನೀತ್, ಕರ್ನಾಟಕದ ಇತಿಹಾಸದಲ್ಲೇ ಪೂರ್ಣಾವಧಿಯ ಅಂದರೆ ಅತಿ ಹೆಚ್ಚು ಅವಧಿಗೆ ಸಿಎಂ ಏನು ಮುಖ್ಯಮಂತ್ರಿಗಳು ದಾಖಲೆಯನ್ನು ಬರೆದಿದ್ದಾರೆ. ಹಾಗಾಗಿನೇ ತವರು ಜಿಲ್ಲೆಯಲ್ಲಿ ಸಂಭ್ರಮ ಹೇಗೆ ಮನೆ ಮಾಡಿದೆ, ಅವರ ಅಭಿಮಾನಿಗಳು, ಕಾರ್ಯಕರ್ತರ ಒಂದು ಜಯಘೋಷಗಳು ಹೇಗಿತ್ತು, ಮತ್ತು ಸಿದ್ದರಾಮಯ್ಯನವರು ಈಗ ವಿಶ್ವಾಸವನ್ನು ವ್ಯಕ್ತಪಡಿಸಿರುವುದು ಎಲ್ಲ ಒಂದು ಕಡೆ ಅವರ ಹೇಳಿಕೆ ದಾಟಿ ನೋಡ್ತಾ ಇದ್ದರೆ 2.5 ವರ್ಷ ಅವರೇ ಮುಂದುವರಿಬೋದು ಅನ್ನೋದಕ್ಕೆ ಮತ್ತಷ್ಟು ಪುಷ್ಟೀಕರಣ ಕೊಟ್ಟಂಗೆ ಕಾಣಿಸ್ತಾ ಇದೆ. ಖಂಡಿತವಾಗಿ ಪ್ರಭು, ಮೈಸೂರಿನಲ್ಲಿ ಮುಖ್ಯವಾಗಿ ಮೈಸೂರಿನವರೇ ಆಗಿರತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇನಿದ್ದಾರೆ, ಇವರು ಅತಿ ಹೆಚ್ಚಿನ ಅವಧಿಗೆ ಅವರು ಮುಖ್ಯಮಂತ್ರಿಯಾಗಿ ಮುಂದುವರೆದಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ಅಭಿಮಾನಿಗಳೇನಿದ್ದಾರೆ ಅವರು ಒಂದು ಸಿಹಿಯನ್ನು ಹಂಚುವ ಮುಖಾಂತರ ಹಲವು ಭಾಗಗಳಲ್ಲಿ ಏನು ಮುಖ್ಯಮಂತ್ರಿಗಳಿಗೆ ಇಷ್ಟವಾಗಿರುವಂತಹ ನಾಟಿ ಕೋಳಿ ಬಿರಿಯಾನಿ ಏನಿದೆ ಅದನ್ನು ಹಂಚುವ ಮುಖಾಂತರ ಸಂಭ್ರಮಿಸ್ತಾ ಇರತಕ್ಕಂಥದ್ದು. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಅವರ ಅಭಿಮಾನಿಗಳು ಏನು ಇದುವರೆಗೂ ಕೂಡ ನಮ್ಮ ಮೈಸೂರಿನವರೇ ಆದಂತಹ ಡಿ ದೇವರಾಜು ಅರಸು ಅವರ ಒಂದು ದಾಖಲೆ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿದಂತಹ ಒಂದು ಹೆಚ್ಚಿನ ಸಮಯ ಇತ್ತು, ಅವರ ಒಂದು ದಾಖಲೆಯನ್ನು ಸರಿಗಟ್ಟುವಂಥದ್ದು, ಅವರ ದಾಖಲೆಯನ್ನು ಮುರಿತಕ್ಕಂಥ ಒಂದು ಕೆಲಸವನ್ನು ಮೈಸೂರಿನ ಜಿಲ್ಲೆಯವರೇ ಆದಂತಹ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಜೊತೆಗೆ ಈಗ ಇನ್ನುಳಿದಂತಹ ಅವಧಿ ಏನಿದೆ ಅಂದರೆ 2028ರವರೆಗೂ ಇರತಕ್ಕಂಥ ಸಮಯ ಏನಿದೆ, ಆ ಒಂದು ಪೂರ್ಣಾವಧಿಯ ಮುಖ್ಯಮಂತ್ರಿಯಾಗೂ ಕೂಡ ಸಿದ್ದರಾಮಯ್ಯನವರು ಮುಂದುವರಿಬೇಕು ಅಂತ ಹೇಳಿ ಇಲ್ಲಿ ಒತ್ತಾಯವನ್ನು, ಜೊತೆಗೆ ಹೈಕಮಾಂಡ್ ಆ ಒಂದು ಸಂದೇಶವನ್ನು ಕೊಡಬೇಕು ಅಂತ ಹೇಳಿ ಹೈಕಮಾಂಡ್ಗೂ ಕೂಡ ಒತ್ತಾಯಿಸುವಂಥ ಒಂದು ಕೆಲಸವನ್ನು ಮಾಡಿದರು. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಕೂಡ ಪೂರ್ಣಾವಧಿಯ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಪ್ರಶ್ನೆಗೆ ಉತ್ತರಿಸುವ ಮೂಲಕ ಹೈಕಮಾಂಡ್ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೋ ಅದಕ್ಕೆ ನಾನು ಬದ್ಧನಾಗಿರುತ್ತೇನೆ ಅಂತ ಅನ್ನೋ ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಸಚಿವರು ಅಂದರೆ ಮೈಸೂರು ಭಾಗದ ಸಚಿವರು ಇರ್ಬೋದು, ಜೊತೆಗೆ ಸಿದ್ದರಾಮಯ್ಯನವರ ಪರವಾಗಿರ್ತಕ್ಕಂಥ ಸಚಿವರುಗಳು ಈಗಾಗಲೇ ಸ್ಪಷ್ಟವಾಗಿ ಅಂದರೆ ವೇದಿಕೆಗಳಲ್ಲೇ ಮಾತನಾಡ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಏನಂತ ಹೇಳಿದರೆ, 2028ಕ್ಕೆ ಏನು ದಲಿತ ಸಿಎಂ ಆಗಬೇಕು ಅನ್ನೋ ಒಂದಷ್ಟು ಕೂಗುಗಳಿದ್ದಾವೆ, ಒತ್ತಾಯಗಳೇನಿದ್ದಾವೆ, ಇದೆಲ್ಲವೂ ಕೂಡ ಈಡೇರಬೇಕು ಅಂತ ಹೇಳಿದರೆ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರೇ ಮುಂದುವರಿಬೇಕು. 2028ಕ್ಕೂ ಕೂಡ ಅವರ ಒಂದು ನೇತೃತ್ವದಲ್ಲೇ ನಾವು ಚುನಾವಣೆಗೆ ಹೋಗಬೇಕಾಗತ್ತೆ. ಅಷ್ಟಾದರೆ ಅಷ್ಟೇ ಅಹಿಂದ ಆಗಲಿ, ಜೊತೆಗೆ ಬಡವರಾಗಲಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಮಾತುಗಳನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಸಿ ಮಹದೇವಪ್ಪ ಅವರು ಕೂಡ ಇವತ್ತು MLC ಶಿವಕುಮಾರ್ ಅವರ ಒಂದು ಅಭಿನಂದನಾ ಕಾರ್ಯಕ್ರಮದಲ್ಲಿ ಮಾತನಾಡಿದಂಥದ್ದು. ಮುಖ್ಯವಾಗಿರ್ತಕ್ಕಂಥದ್ದು ಅಹಿಂದ ಏನು ಇದುವರೆಗೂ ಕೂಡ ಮುಖ್ಯಮಂತ್ರಿಗಳ ಬೆಂಬಲಕ್ಕಿದೆಯೋ ಅದೇ ರೀತಿಯಲ್ಲಿ ಇರಬೇಕು, ಹಾಗಿದ್ದರಷ್ಟೇ ನಾವು ಇಲ್ಲಿ ಆಡಳಿತವನ್ನು ನಡೆಸಲಿಕ್ಕೆ ಸಾಧ್ಯ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ, ಜೊತೆಗೆ ಮುಂದೆಯೂ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಮಾತುಗಳನ್ನು ಹೇಳಿರ್ತಕ್ಕಂಥದ್ದು. ಈ ಎಲ್ಲ ವಾತಾವರಣಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ. ಯಾಕೆಂತ ಹೇಳಿದ್ರೆ 2000 ಅಂದರೆ ಈ ಒಂದು ಪೂರ್ಣಾವಧಿಯ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಮುಂದುವರಿತಾರೆ ಅನ್ನೋ ಒಂದು ವಾತಾವರಣ ಈಗ ನಿರ್ಮಾಣವಾಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ವಿಶ್ವಾಸದ ಮಾತುಗಳನ್ನು ಮುಖ್ಯಮಂತ್ರಿಗಳು ಕೂಡ ಆಡ್ತಾ ಇರತಕ್ಕಂಥದ್ದು, ಜೊತೆಗೆ ಅವರ ಬೆಂಬಲಿಗರಿರ್ಬೋದು, ಅಭಿಮಾನಿಗಳಿರ್ಬೋದು, ಎಲ್ಲರೂ ಕೂಡ ಮಾತನಾಡ್ತಾ ಇರತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಪುನೀತ್ ತಮ್ಮೆಲ್ಲ ಮಾಹಿತಿಗಾಗಿ.